ಭಾರತ ದೇಶದ ಸಂಸತ್ತಿನಲ್ಲಿ ಅತಿ ಚಿಕ್ಕ ವಯಸ್ಸಿನ ಸಂಸದರಾಗಿ, ಅದು ನಮ್ಮ ಬೀದರ್ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಯುವಕರ ಕಣ್ಮಣಿ, ಶಿಕ್ಷಣದ ಪ್ರೇಮಿಗಳು, ಬಡವರ ಬಂಧು, ರೈತರ ಹಿತಾಸಕ್ತಿಗಳು ಸಾಗರ್ ಈಶ್ವರ್ ಖಂಡ್ರೆ ಅವರ ದಿನಾಂಕ 29/1/2024 ರಂದು 27 ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲಾ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು, ಪದಾಧಿಕಾರಿಗಳು ಸೇರಿಕೊಂಡು ಬೀದರ್ ಜಿಲ್ಲೆಯ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿ ಹಾಗೂ ಹೊರ ರೋಗಿಗಳಿಗೆ ಹಣ್ಣು, ಹಂಪಲು, ಹಾಲು, ಬ್ರೆಡ್ ಇವುಗಳನ್ನು ದಲಿತ ಹಿರಿಯ ಮುಖಂಡರು, ಕೆಎಸ್ಆರ್ಟಿಸಿ ಮಾಜಿ ನಿರ್ದೇಶಕರಾದ ವಿಲಾಸ್ ಮೊರೆಯವರ ನೇತೃತ್ವದಲ್ಲಿ ನೂರಾರು ಅಭಿಮಾನಿಗಳು ಮತ್ತು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿಕೊಂಡು ಕೇಕ್ ಕತ್ತರಿಸುವ ಮೂಲಕ ಶುಭಾಶಯಗಳು ಕೋರುತ್ತಾ ಎಲ್ಲರಿಗೂ ವಿತರಿಸಲಾಯಿತು. ಈ ಶುಭ ಸಮಾರಂಭಗಳಲ್ಲಿ ಪ್ರಮುಖರಾದ ಮಾರುತಿ ಭಾವಿಕಟ್ಟೆ, ಪುರಸಭೆ ಅಧ್ಯಕ್ಷರಾದ ಶಶಿಕಲಾ ಸಿಂಧನಕೆರೆ, ಸಂಜುಕುಮಾರ್ ಭಾವಿಕಟ್ಟೆ, ನಾರಾಯಣ್ ಮೊರೆ, ಕೈಲಾಸ ಭಾವಿಕಟ್ಟೆ, ಧನರಾಜ್ ಕುಂದೆ, ಸುನಿಲ್ ವಾಂಜರೆ, ಪ್ರದೀಪ್ ಮೊರೆ, ಸಚಿನ್ ಇನ್ನಿತರರು ಹಾಜರಿದ್ದರು. ವರದಿ ಸತೀಶಕುಮಾರ ಕಲಾ ಬೀದರ. ಎಂಬೆಸಿಗೆ ನಮ್ಮದು ಸಚಿನ್ ಅವರು ಹಾಗೂ ನಮ್ಮ ಸುನಿಲ್ ವಾಂದ್ರೆ ಅವರು ಅನೇಕರು ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರೂ ಇವತ್ತ ಸಾಗರ್ ಖಂಡ್ರೆ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಅವರಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಸಾಗರ್ ಖಂಡ್ರೆ ಅವರು ಒಂದು ಯುವಕರೇ ಅಲ್ಲ, ಅವರ ಕಾರ್ಯ ನೋಡಿದರೆ ಇವತ್ತು ಒಂದು ದೊಡ್ಡ ವ್ಯಕ್ತಿ ಯಾವ ಥರ ಮಾಡ್ತಾರೆ ಆ ಥರ ಇವತ್ತು ಸಾಗರ್ ಖಂಡ್ರೆ ಅವರಿದ್ದಾರೆ. ಇವತ್ತು ತಂದೆಗೆ ತಕ್ಕ ಮಗ ಸಾಗರ್ ಖಂಡ್ರೆ ಅವರ ತಂದೆಯವರು ಯಾವ ದಾರಿಯಲ್ಲಿ ನಡೆದಿದ್ದಾರೆ ಅದೇ ದಾರಿಯಲ್ಲಿ ಇವತ್ತು ನಡೆದು ಜನರ ಸೇವೆಯಲ್ಲಿ ಇವತ್ತು ರಾತ್ರಿ ಹಗಲು ಕೆಲಸವನ್ನು ಮಾಡಿ ಇವತ್ತು ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಈ ಜಿಲ್ಲೆಗೆ ಹೆಣ್ಣು ಸಿಕ್ಕುವುದು ನಮಗೆ ಬಹಳ ಹೆಮ್ಮೆಯ ಆದದ್ದು ಅಂತಕ್ಕಂಥದ್ದು ಹೇಳಕ್ಕೆ ಬರ್ತಾ ಇದೆ. ಇವತ್ತು MP ಅವರು ಇವತ್ತು ಇದೇ ಆಸ್ಪತ್ರೆಯಲ್ಲಿ ಕೊರೋನಾ ಕಾಲದಲ್ಲಿ ಸ್ವಂತ ಹಣದಿಂದ ಅನೇಕ ಒಂದೊಂದು ಸುಮಾರು 20 ಲಕ್ಷ 25 ಲಕ್ಷದ ಒಂದೊಂದು ಸಾಮಾನು, ಅನೇಕ 10 ಸಾಮಾನುಗಳನ್ನು ಇಲ್ಲಿ ತಂದು ನಮ್ಮ ಕುಟ್ಟಾರೆ ಅವರ ನೇತೃತ್ವದಲ್ಲಿ ನಾವು ಕೊಟ್ಟು ಬಂದಿದ್ದೇವೆ. ಭಾಲ್ಕಿ ತಾಲೂಕಲ್ಲಿ ಪ್ರತಿಯೊಬ್ಬರು ಅವರಿಗೆ ಕೊರೋನಾ ಕಾಲದಲ್ಲಿ ಗರೀಬರಿಗೆ ಅನಾಜವನ್ನು ಕೊಟ್ಟು ಹಸಿವಿದ್ದವರಿಗೆ ಊಟವನ್ನು ಹಾಕಿದವರು ಯಾರಿದ್ದರೂ ಇವತ್ತು ಸಾಗರ್ ಖಂಡ್ರೆ ಅವರು. ಆದ್ದರಿಂದ ಇವತ್ತು ಸಾಗರ್ ಖಂಡ್ರೆ ಅವರು ಇವತ್ತು ನನ್ನ ಹುಟ್ಟುಹಬ್ಬ ನೀವು ಯಾರು ಆಚರಣೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳಿದರು. ಆದರೆ ಇವತ್ತು ನಾವು ಸ್ವಯಂ ಇಚ್ಛೆಯಿಂದ ಇವತ್ತು ನಾವು ಇಲ್ಲಿ ಬಂದು ಇವತ್ತು ಯಾಕಂದರೆ ಅವರ ಸ್ನೇಹಿತರಾದ ಇವತ್ತು ಅಜಿತ್ ಚೌಹಾಣ್ರವರು ತೀರ್ಕೊಂಡಿದ್ದ ಪ್ರಯುಕ್ತ ಹಾಗೂ ಮನಮೋಹನ್ ಸಿಂಗ್ ಪೂರ್ವ ಪ್ರಧಾನಮಂತ್ರಿಗಳು ಅವರು ಕೂಡ ಇವತ್ತು ತೀರ್ಕೊಂಡಿದ್ದಕ್ಕೋಸ್ಕರ ಅವರು ಬೇಡ ಅಂತ ಹೇಳಿದ್ದಕ್ಕಾಗಿ ಇವತ್ತು ನಾವು ಇದು ಮಾಡ್ತಾ ಇದ್ದೇವೆ. ಯಾರು ಆಚರಣೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದರೂ ಕೂಡ ಇವತ್ತು ನಾವೆಲ್ಲರೂ ಇವತ್ತು ಆಸ್ಪತ್ರೆಗೆ ಹೋಗಿ ಹಣ್ಣು ಹಂಪಲನ್ನು ವಿತರಣೆ ಮಾಡೋಣಕ್ಕಂತ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಜೊತೆಯಲ್ಲಿ ಚಂದು ಸಂಪಿಗೆ ಕೂಡ ಇದ್ದಾರೆ. ಇವತ್ತು ನಡೆದಂತೆ ಎಲ್ಲ ನನ್ನ ಅಣ್ಣತಮ್ಮರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ಇವತ್ತು ನಾವೆಲ್ಲರೂ ಇವತ್ತು ರೋಗಿಗಳಿಗೆ ಇವತ್ತು ಆಸ್ಪತ್ರೆಗೆ ಹೋಗಿ ಎಲ್ಲ ಹಣ್ಣು ಹಂಪಲನ್ನು ವಿತರಣೆ ಮಾಡೋಣಕ್ಕಂತ ಮಾತನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಾಗರ್ ಖಂಡ್ರೆ. ನಿಮ್ಮ ಎದುರ ನೆಚ್ಚಿನ ನಾಯಕರು, ಯುವಕರ ಕಣ್ಮಣಿ, ಲೋಕಸಭಾ ಸದಸ್ಯರು ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರ 27ನೇ ಹುಟ್ಟುಹಬ್ಬ. ಇವತ್ತಿನ ದಿನ ಸಾಗರ್ ಖಂಡ್ರೆ ಅವರು ನನ್ನ ಹುಟ್ಟುಹಬ್ಬವನ್ನು ಇವತ್ತು ನಾನು ಮಾಡ್ಕೊಂಬಲ್ಲ. ಯಾಕೆಂದರೆ ಇವತ್ತು ನಮ್ಮದು ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ರವರು ಹಾಗೂ ಅವರ ಆತ್ಮೀಯ ಗೆಳೆಯರು ನಮ್ಮ ಅಜಿತ್ ಚೌಹಾಣ್ ನಮ್ಮ ತಾಲೂಕಿನ ಅಧ್ಯಕ್ಷರು ಅವ್ರ ಮಗವನ್ನು ತೀರ್ಕೊಂಡಿದ್ದಾರೆ.
ಆ ಸಂದರ್ಭವಾಗಿ ನಾನು ಇವತ್ತು ಯಾವ